ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಮುಂದುವರಿದ ಭಾಗವನ್ನು ಆಡಿದ ನಾಡಿದನ ಶಂಕರ ಇದರ ಮುಂದುವರಿದ ಭಾಗವನ್ನು ನೋಡಲಿಕ್ಕಿದ್ದೇವೆ. ಇಲ್ಲಿ ಪಾರ್ವತಿಯು ಶಿವ ಈ ರೀತಿಯಾಗಿ ಯಾಕೆ ವರ್ತಿಸ್ತಾ ಇದ್ದಾನೆ ಎನ್ನುವಂಥದ್ರ ಬಗ್ಗೆ ಚಿಂತಾಕ್ರಾಂತಳಾಗಿದ್ದಾಳೆ. ಏನಾಗಿದೆ ಈ ಶಿವನಿಗೆ? ಈ ಶಿವ ತನ್ನನ್ನು ತಾನು ಮೈಮರೆತಿದ್ದಾನೆ. ಕೈಲಾಸದಲ್ಲಿ ತನ್ನ ಒಡ್ಡೋಲಗದ ಮುಂದೆ ಬಾರಿಸ್ತಾ ಇರುವಂತಹ ದೇವಾದಿ ದೇವತೆಗಳ ಓಲಗವನ್ನು ಮರೆತು ಈತ ಎಲ್ಲಿದ್ದಾನೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಶಿವನನ್ನು ಎಚ್ಚರಿಸ್ತಾಳೆ. ಇದೆಲ್ಲ ಹೊಸ ರೀತಿಯಾಗಿ ಕಾಣ್ತಾ ಇದೆ. ನನಗೆ ಈ ದಿವಸ ಶಿವ ತನ್ನನ್ನು ತಾನು ಮೈಮರೆತು ಈ ಕೈಲಾಸದಲ್ಲಿ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಇದ್ದಾನೆ, ಎಲ್ಲಿದ್ದಾನೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಎನ್ನುವುದಕ್ಕೋಸ್ಕರ ಆಕೆ ಶಿವನನ್ನು ಎಚ್ಚರಿಸ್ತಾಳೆ. ಹೀಗಿರಬೇಕಾದ್ರೂ ಶಿವ ಕರೆದಾಗ ಒಮ್ಮೆಲೆ ಎಚ್ಚೆಳ್ತಾನೆ. ಎಚ್ಚೆತ್ತು ಹರುಷದಿಂದ ಗಿರಿಜೆಗೆ ಪಾರ್ವತಿಗೆ ಹೀಗೆ ಹೇಳ್ತಾನೆ. ಖುಷಿ ಬರ್ತಾನೆ ಅವನು. ಮಣ್ಣಿನ ಮಡಕೆ ಮಾಡುವಂತಹ ಕಾಯಕದಲ್ಲಿ ಇರುವಂತಹ ಒಬ್ಬ ಕುಂಬರ ಗುಂಡಯ್ಯನ ಹೃದಯದಲ್ಲಿ ಆಡ್ತಾ ಇದ್ದೆ. ನೀನು ಅಲ್ಲಿಂದ ನನ್ನನ್ನು ಕರೆದೆ. ನಾನು ಇಲ್ಲಿ ಇರಲಿಲ್ಲ. ನೀನು ಕರೆಯುವಾಗ ನಾನೊಬ್ಬ ಮಡಕೆ ಮಾಡುವಂತಹ ಕುಂಬರ ಗುಂಡಯ್ಯನ ಹೃದಯದಲ್ಲಿ ಆಡ್ತಾ ಇದ್ದೆ ಅಂತ ಹೇಳುವಾಗ ಗಿರಿಸುತೆಗೆ ಏನಾಯಿತು ಅಂತ ಕೇಳ್ತಾಳೆ. ನನಗೆ ನಾನು ಎಲ್ಲಿದ್ದೇನೆ, ನಾನು ಎಲ್ಲಿರಬೇಕು, ನಾನು ವಾಸಿಸುವಂಥ ಸ್ಥಾನ ಯಾವುದು, ನನಗೆ ಜಾಗ ಯಾವುದು ಅಂತ ಹೇಳಿಯೇ ಗೊತ್ತಾಗಲಿಲ್ಲ. ನಾನಿರುವಂತಹ ಸ್ಥಾನದ ಭೇದವನ್ನು ತಿಳಿಯದೆ ಹೋದೆ. ಸುರಲೋಕ ಮತ್ತು ನರಲೋಕಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾನು ಮರೆತಿದ್ದೆ. ನಾನು ಸುರಲೋಕದಲ್ಲೂ ಭೂಲೋಕದಲ್ಲೂ ಕುಣಿತಾ ಇದ್ದೆ. ಸಂತೋಷದಿಂದ ಖುಷಿಯಿಂದ ನನ್ನನ್ನು ಪ್ರೀತಿಯಿಂದ ಆರಾಧಿಸ್ತಾ ಇರುವಂತಹ, ಭಕ್ತಿಯಿಂದ ಆರಾಧಿಸ್ತಾ ಇರುವಂತಹ ಆ ಕುಂಬರ ಗುಂಡಯ್ಯನ ಪ್ರೀತಿಗೆ ನಾನು ಸೋತು ಹೋಗಿದ್ದೇನೆ ಅಂತ ಹೇಳುವಾಗ ಗಿರಿಸುತೆಗೆ ಆಶ್ಚರ್ಯ ಆಗ್ತದೆ. ಏನಾಯ್ತಿದು ಸ್ವಾಮಿ, ಏನಾಗಿದೆ ನಿಮ್ಗೆ? ಏನು ಹೇಳ್ತಾ ಇದ್ದೀರಿ? ಚಂದ್ರನನ್ನು ಶಿರದಲ್ಲಿ ಧರಿಸಿರುವಂತಹ ನೀವು ಈ ರೀತಿಯಾಗಿ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಲ್ಲೇನು ಮಾಡ್ತಾಳೆ, ಮತ್ತೆ ತನ್ನ ಪತಿಯನ್ನು ಪ್ರಶ್ನಿಸ್ತಾಳೆ. ಹೌದು, ನಾನು ಈ ರೀತಿಯಾಗಿ ಮೈ ಮರೆಯುವಂತೆ ಮಾಡಿರುವಂತಹ, ನನ್ನನ್ನು ಸುರಲೋಕ ಮತ್ತು ಭೂಲೋಕದ ವ್ಯತ್ಯಾಸ ತಿಳಿಯದಂತೆ ಮಾಡಿರುವಂತಹ ಆ ಕುಂಬರ ಗುಂಡಯ್ಯನ ಆ ಶರಣ ನಿಂಗೆ ತೋರಿಸ್ಬೇಕು. ಆ ಶರಣ ಯಾರು ಅಂತ ಹೇಳಿ ನೀನು ನೋಡಬೇಕು ಅಂತ ಇದೆಯಾ? ಬಾ, ನನಗೆ ತೋರಿಸ್ತೇನೆ. ಹೌದು, ನಂಗೆ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮನ್ನು ಈ ರೀತಿಯಾಗಿ ಭೂಲೋಕದಲ್ಲಿ ಮತ್ತೆ ಸುರಲೋಕದ ವ್ಯತ್ಯಾಸ ಗೊತ್ತಾಗದ ಹಾಗೆ ನಿಮ್ಮನ್ನು ಕುಣಿಸ್ತಾ ಇರುವಂತಹ ಆ ವ್ಯಕ್ತಿ ಯಾರು ಅಂತ ಹೇಳಿ ನನಗೂ ನೋಡಬೇಕು ಅಂತ ಹೇಳುವಾಗ, ಆಯಿತು ಸರಿ ಬಾ, ನಿಂಗೆ ತೋರಿಸ್ತೇನೆ, ನನ್ನ ಜೊತೆಗೂಡಿ ಬಾ, ನೀನು ತೋರಿಸ್ತೇನೆ ಅಂತ ಹೇಳಿ ಅದೇ ಹೇಳ್ತಾಳೆ. ಪುಟ ಸಂಖ್ಯೆ 28ರಿಂದ ನೋಡಿ. ಎಂದಿರುವರು ಒಂದಾಗಿ ಬರುತ್ತಂ, ಬಂದಿ ಮರ್ತ್ಯದೊಳು ಅವತರಿಸುತ್ತಂ. ಈ ರೀತಿಯಾಗಿ ಶಿವ ಬಾ, ನಿಂಗೆ ತೋರಿಸ್ತೇನೆ, ನನ್ನನ್ನು ಇಷ್ಟೊಂದು ಖುಷಿಪಡಿಸ್ತಾ ಇರುವಂಥ, ಇಷ್ಟೊಂದು ಸಂತೋಷಗೊಳಿಸ್ತಾ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿ ನಿಂಗೆ ನೋಡಬೇಕು ಅಂತ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ನೀನು ಕಾಯ್ತಾ ಇದೆಯಲ್ವಾ? ಆ ವ್ಯಕ್ತಿಯನ್ನು ತೋರಿಸ್ತೇನೆ, ಬಾ, ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾನೆ. ಆ ರೀತಿಯಾಗಿ ಇಬ್ಬರು ಒಂದಾಗಿ ಬರ್ತಾರೆ. ಬಂದು ಸ್ವರ್ಗಲೋಕದಿಂದ ಭೂಲೋಕದಲ್ಲಿ ಅವತರಿಸ್ತಾರೆ. ಕೈಲಾಸದಿಂದ ಅವರು ಬಂದು ಈ ಭೂಲೋಕದಲ್ಲಿ, ಈ ನರಲೋಕದಲ್ಲಿ ಅವತರಿಸ್ತಾರಂತೆ. ಬರಬೇಕಾದ್ರೆ ಹೇಗೆ ಬರ್ತಾರೆ? ಗಗನದೊಳು ಅಂಬಿಕೆಯಂ ಸೈರೈಸುತ್ತೆ, ಜಗದೀಶಂ ಸುಖವಂ ಹಾರೈಸುತ್ತೆ. ಗಗನದಲ್ಲಿ ಆಕಾಶ ಮಾರ್ಗವಾಗಿ ಬರಬೇಕು. ಅವರು ಕೈಲಾಸದಿಂದ ಭೂಲೋಕಕ್ಕೆ ಬರಬೇಕಾದ್ರೆ ಆಕಾಶ ಮಾರ್ಗವಾಗಿ ಬರಬೇಕು. ಆಕಾಶ ಮಾರ್ಗವಾಗಿ ಬರಬೇಕು. ಪಾರ್ವತಿಯನ್ನು ಜೊತೆಗೂಡಿಕೊಂಡು, ಪಾರ್ವತಿಯನ್ನು ಸೇರಿಕೊಂಡು, ಪಾರ್ವತಿಯ ಜೊತೆಗೆ ಅವನೇನು ಮಾಡ್ತಾ ಇದ್ದಾನೆ?
ಶಿವ ಆಕಾಶ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ಜಗದೀಶನಾದಂತಹ ಶಿವ ಈಶ್ವರ, ಜಗತ್ತಿಗೆ ಒಡೆಯನಾಗಿರುವಂತಹ, ತಲೆಯಲ್ಲಿ ಚಂದ್ರನನ್ನು ಧರಿಸಿರುವಂತಹ ಶಿವ ಎಲ್ಲರಿಗೂ ಸುಖವನ್ನು ಹಾರೈಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಉತ್ತಮವಾಗಲಿ, ನೀವು ಉತ್ತಮ ಕಾರ್ಯಗಳನ್ನು ಮಾಡುವಂತಾಗಲಿ ಅಂತ ಹೇಳಿ ಹಾರೈಸ್ತಾ ಈ ಭೂಲೋಕಕ್ಕೆ ಬಂದು ಅವತರಿಸ್ತಾರೆ. ಇನ್ನು ಭೂಲೋಕಕ್ಕೆ ಬಂದು ಎಲ್ಲಿ ಅವತರಿಸ್ತಾರೆ? ಗುಂಡನ ನಿಲಯದ ಮುಂದೆ ನಿಂದಿರೆ ಗುಂಡಯ್ಯಂ ಸುಖದಿಂ ಭಾರಿಸುತ್ತಿರೆ. ಗುಂಡಯ್ಯನ ನಿಲಯದ ಮುಂದೆ, ಗುಂಡಯ್ಯನ ಮನೆಯ ಮುಂದೆ ಬಂದು ನಿಲ್ತಾರಂತೆ. ಆಕಾಶ ಮಾರ್ಗವಾಗಿ, ಕೈಲಾಸದಿಂದ ಆಕಾಶ ಮಾರ್ಗವಾಗಿ ಈ ಶಿವ ಮತ್ತು ಪಾರ್ವತಿಯರು ಬಂದು ಗುಂಡಯ್ಯನ ಮನೆಯ ಮುಂದೆ ನಿಲ್ತಾರಂತೆ. ಗುಂಡಯ್ಯನ ಮನೆಯ ಮುಂದೆ ಬಂದು ನಿಲ್ಲುತ್ತಾರೆ. ಗುಂಡಯ್ಯ ಏನು ಮಾಡ್ತಾ ಇದ್ದಾನೆ? ಅವನ ಪ್ರತಿನಿತ್ಯದ ಕೆಲಸವನ್ನು, ದಿನನಿತ್ಯದ ಕೆಲಸವನ್ನು ಮಾಡ್ತಾ ಇದ್ದಾನೆ, ಮಡಕೆ ಮಾಡುವಂಥದ್ದು. ಅದು ಹೇಗೆ ಮಾಡ್ತಾ ಇದ್ದಾನೆ? ಗುಂಡಯ್ಯ ಮೈ ಮರೆತು ಸುಖದಿಂ ತನ್ನ ಮಡಿಕೆಯನ್ನು ಬಾರಿಸ್ತಾ ಇದ್ದಾನೆ. ಅವನಿಗೆ ಯಾವುದರ ಪರಿವೇ ಇಲ್ಲ. ಹೊರ ಪ್ರಪಂಚದ ಬಗ್ಗೆ ಯಾರು ಏನು ಹೇಳ್ತಾರೆ, ಯಾರು ಬರ್ತಾರೆ, ಏನು ಮಾಡ್ತಾರೆ ಎನ್ನುವಂತಹ ಒಂದು ಪರಿವೇ ಇಲ್ಲದೆ ಆತ ಏನು ಮಾಡ್ತಾ ಇದ್ದಾನೆ? ಸುಖದಿಂದ, ಖುಷಿಯಿಂದ ತಾನು ಮಾಡಿರುವಂತಹ ಮಡಕೆಯನ್ನು ಅವನು ಬಾರಿಸ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಅವನ ಮನಸ್ಸಿನಲ್ಲಿ ಶಿವನಾಡ್ತಾ ಇದ್ದಾನೆ. ಶಿವನನ್ನು ಎಚ್ಚರಿಸುವ ಮೊದಲು, ಪಾರ್ವತಿ ಎಚ್ಚರಿಸುವ ಮೊದಲು ಶಿವ ಕೈಲಾಸದಲ್ಲೂ ಭೂಲೋಕದಲ್ಲಿ ಶಿವನ ಗುಂಡಯ್ಯನ ಹೃದಯದಲ್ಲಿ ಆಡ್ತಾ ಇದ್ದಾನೆ ಶಿವ. ಆದ ಕಾರಣ ಅವನು ಇನ್ನೂ ತನ್ನ ಹೃದಯದಲ್ಲೇ ಶಿವನನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಶಿವ ಅಲ್ಲಿ ಇನ್ನೂ ಆಡ್ತಾ ಇದ್ದಾನೆ ಎನ್ನುವಂಥ ಮನಸ್ಥಿತಿಯಲ್ಲಿ ಅವನಿದ್ದಾನೆ. ಆದ ಕಾರಣ ಅಲ್ಲೇನಾಗ್ತಾ ಇದೆ? ಅವನು ಸುಖದಿಂದ, ಖುಷಿಯಿಂದ, ಸಂತೋಷದಿಂದ ತನ್ನ ಮಡಕೆಯನ್ನು ಬಾರಿಸ್ತಾ ಇದ್ದಾನೆ. ಒಳಗಣ ಸುಖದಿಂ ಹೊರಗಲ್ಲಾಡದೆ ಪುಳಕಿಸುತಂ ಭಾರಿಸುತಂ ಮಾಡದೆ ಕಂಡ ಭವಂ ಕಡು ನಿಷ್ಠೆಗೆ ಮೆಚ್ಚುತೆ. ಒಳಗಣ ಸುಖದಿಂದ ಹೃದಯದಲ್ಲಿ ಶಿವಭಕ್ತಿಯನ್ನು ತುಂಬಿಕೊಂಡು ಹೊರಗೆ ತೋರಿಸದೆ, ಅವನು ಇಷ್ಟರವರೆಗೆ ಯಾರಿಗೂ ಗೊತ್ತಿಲ್ಲ ಅವನೊಬ್ಬ ಶಿವಭಕ್ತ ಅಂತ ಹೇಳಿ. ಅವನು ಶಿವಭಕ್ತ ಅಂತ ಎಲ್ಲೂ ತನ್ನನ್ನು ತಾನು ತೋರಿಸಿಕೊಂಡಿಲ್ಲ. ಅವನ ಹೃದಯದಲ್ಲಿ ಶಿವಭಕ್ತಿಯನ್ನು ತುಂಬಿಕೊಂಡು ಹೊರಗಡೆ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಹೃದಯದಲ್ಲೇ ಸಂತೋಷದಿಂದ ಮಡಕೆಯನ್ನು ಬಾರಿಸುತ್ತಾ ತಲ್ಲೀನನಾಗಿದ್ದಾನೆ. ಸ್ವಲ್ಪವೂ ಸಮಯ ಬಿಡದೆ ಇವನನ್ನು ಕಂಡು ಅಭವಂ ಶಿವನು ಇವನ ಕಡುನಿಷ್ಠೆಗೆ ಮೆಚ್ಚುತ್ತಾ ಒಳಗಣ ಸುಖದಿಂ ಹೊರಗಲ್ಲಾಡದೆ ಪುಳಕಿಸುತಂ ಭಾರಿಸುತಂ ಮಾಡದೆ ಕಂಡಭವಂ ಕಡುನಿಷ್ಠೆಗೆ ಮೆಚ್ಚುತೆ. ಹೃದಯದಲ್ಲಿರುವಂತಹ ಶಿವನನ್ನು ತುಂಬ ಭಕ್ತಿಯನ್ನು ಹೊಂದಿಕೊಂಡು, ಶಿವ ತನ್ನ ಹೃದಯದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿಕೊಂಡು, ತನ್ನ ಹೃದಯದಲ್ಲೇ ಇರಿಸಿಕೊಂಡು, ಹೊರಗಡೆ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ತನ್ನ ಹೃದಯದಲ್ಲೇ ಸಂತೋಷದಿಂದ ಮಡಕೆಯನ್ನು ಭಾರಿಸುತ್ತಾ ತಲ್ಲೀನನಾಗಿದ್ದಾನೆ. ಹೀಗಿರಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಅವಕಾಶವೂ, ಒಂದು ನಿಮಿಷವೂ ಕೊಡದೆ, ಸ್ವಲ್ಪವೂ ಸಮಯ ಬಿಡದೆ ಇವನನ್ನು ಕಂಡಂತಹ ಅಭವಂ ಶಿವನೇನು ಮಾಡ್ತಾನೆ? ಇವನ ಕಡು ನಿಷ್ಠೆಗೆ ಮೆಚ್ತಾನೆ. ನಮ್ಮ ಅಲ್ಲಿ ಶಿವನನ್ನು ಆರಾಧಿಸ್ಕೊಳ್ಬೇಕು ಅಂತ ಹೇಳಿ ಆದರೆ ಶಿವನನ್ನು ಏನು ಮಾಡಬೇಕು? ನಾವು ಪೂಜಿಸಬೇಕು, ಭಕ್ತಿಯಿಂದ ಪೂಜಿಸಬೇಕು. ಭಕ್ತಿ ಅಂತ ಹೇಳಿದರೆ ನಮ್ಮ ಭಕ್ತಿಗಳೆಲ್ಲ ಹೇಗಿರ್ತವೆ ಅಂತ ಹೇಳಿದರೆ, ನಾವು ಶಿವನನ್ನು ಪೂಜಿಸುವಂಥದ್ದು ಯೋಚನೆ ಮಾಡ್ತೇವೆ, ಪೂಜಿಸಬೇಕಾದ್ರೂ ಯೋಚನೆ ಮಾಡ್ತೇವೆ. ಇಲ್ಲಿ ಹಾಗಲ್ಲ, ತನಗೆಲ್ಲವೂ ಶಿವನೇ, ಬೇರೆ ಯಾರೂ ಇಲ್ಲ, ಬೇರೆ ಹೊರ ಪ್ರಪಂಚದ ಪರಿವೇ ಇಲ್ಲದ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ? ಶಿವನನ್ನು ಪೂಜಿಸ್ತಾ ಇದ್ದಾನೆ, ಶಿವನನ್ನು ಆರಾಧಿಸ್ತಾ ಇದ್ದಾನೆ. ಇವನ ಕಡು ನಿಷ್ಠೆಗೆ ಶಿವ ಮೆಚ್ಚುತ್ತಾ ಹೋಗ್ತಾನೆ. ಗುಂಡಯ್ಯನನ್ನು ಎಚ್ಚರಿಸಲ್ ಬಗೆವುತೆ ಒಳಗಾಡುವ ಲಿಂಗವನ್ನಾಕರ್ಷಿಸಿ ಒಳಗಣ ಲಿಂಗದ ಶಿವನೊಳ್ ಮೇಳಿಸಿ. ಇವನನ್ನು ಈಗ ಏನು ಮಾಡಬೇಕು? ಇವನಿಗೆ ಎಚ್ಚರ ಆಗ್ತಾ ಇಲ್ಲ, ಹೊರ ಪ್ರಪಂಚದ ಪರಿವೇ ಇಲ್ಲ ಇವನಿಗೆ. ಈಗ ಇವನನ್ನು
ಹೊರ ಪ್ರಪಂಚಕ್ಕೆ ತರಬೇಕು, ಕರೆತರಬೇಕು. ಹೊರ ಜಗತ್ತಿಗೆ ಪರಿವೇ ಇಲ್ಲದೆ ಇರುವ ರೀತಿಯಲ್ಲಿ ಬಾರಿಸ್ತಾ ಇರುವಂತಹ ಈ ಗುಂಡಯ್ಯನನ್ನು ಎಚ್ಚರಿಸಬೇಕು ಅಂತ ಹೇಳಿ ಶಿವ ಯೋಚಿಸ್ತಾನಂತೆ, ಬಗೀತಾನಂತೆ. ಬಗೆದು ಮನಸ್ಸಿನ ಒಳಗೆ ಆಡುವ ಲಿಂಗವನ್ನು ಆಕರ್ಷಿಸ್ತಾನೆ. ಶಿವ ಮನಸ್ಸಿನೊಳಗೆ ಆಡ್ತಾ ಇದ್ದಾನೆ, ಇವನು ಬಾರಿಸ್ತಾ ಇದ್ದಾನೆ. ಗುಂಡಯ್ಯ ಗೊತ್ತಿರುವಂಥದ್ದು ಬಾರಿಸಿ ಬಾರಿಸಿ ಶಿವನನ್ನು ಕುಣಿಸ್ತಾ ಇದ್ದಾನೆ. ಈಗ ಏನು ಮಾಡ್ತಾ ಇದ್ದಾನೆ, ಮನಸ್ಸಿನ ಒಳಗೆ ಆಡ್ತಾ ಇರುವಂತಹ ಶಿವಲಿಂಗವನ್ನು ಆಕರ್ಷಿಸಿ ಅಂತರಂಗದಲ್ಲಿರುವ ಲಿಂಗದೊಂದಿಗೆ ಮೇಳಿಸಿ ಬೆರೆತು, ಅಂತರಂಗದಲ್ಲಿ ಇರುವಂತಹ ಲಿಂಗವನ್ನು ಸೇರಿಸಿ ಬೆರೆತು ಲಿಂಗದೊಡನೆ ಕಣ್ತೆರೆದಂ ಗುಂಡಂ ಹಿಂಗದೆ ಹೊರಗಣ ಶಿವನಂ ಕಂಡಂ. ಯಾರು ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ? ಯಾರಪ್ಪ? ಯಾರಿದ್ದಾರೆ ಇಲ್ಲಿ? ಯಾರೆಂದು ಕಣ್ಣು ತೆರೆದು ನೋಡ್ತಾನೆ. ಅಲ್ಲೇ ಸಾಕ್ಷಾತ್ ಪರಶಿವನನ್ನು ನೋಡ್ತಾನೆ. ಕಣ್ಣು ತೆರೆದು ನೋಡಬೇಕಾದ್ರೆ ಸಾಕ್ಷಾತ್ ಪರಶಿವನೇ ತನ್ನೆದುರಿಗೆ ನಿಂತಿದ್ದಾನೆ. ಶಿವ ಪಾರ್ವತಿಗೆ ತನ್ನೆದುರಿಗೆ ನಿಂತಿರಬೇಕಾದ್ರೆ ಅವನಿಗೆ ಹೇಗಾಗಿರಬೇಡ. ಅವನ ಮನಸ್ಸಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿಕೊಂಡು ಶಿವಲಿಂಗದೊಂದಿಗೆ ಕಣ್ತೆರೆದು ನೋಡಬೇಕಾದ್ರೆ ಮನಸ್ಸಿನಲ್ಲಿರುವಂಥ ಶಿವ ಹಾಗೇ ಇದ್ದಾನೆ. ಅವನೆಲ್ಲೂ ಹೋಗ್ಲಿಕ್ಕೆ ಬಿಡಲಿಲ್ಲ, ಅಲ್ಲೇ ಪ್ರತಿಷ್ಠಾಪಿಸಿದ್ದಾನೆ, ಅವನನ್ನು ಅಲ್ಲೇ ನಿಲ್ಲಿಸಿದ್ದಾನೆ. ಮನದಲ್ಲಿರುವಂತಹ ಶಿವ ಹಾಗೇ ಇರ್ತಾನೆ, ಎದುರಲ್ಲಿ ಪ್ರತ್ಯಕ್ಷವಾಗಿರುವಂತಹ ಶಿವನನ್ನು ಕಾಣ್ತಾನೆ. ಕೊಬ್ಬಿದನ್ ಉಬ್ಬಿದನ್ ಉಳಿದನ್ ಅಲೆದಂ ಸರ್ಪ ಸುಖಗಳಂ ಸಲೆ ಬರುತ್ತಿರ್ದಂ ಕುಣಿದಾಡುತ್ತೆ ಮಡಕೆಗಳಂ ಭಾರಿಸಿ ಕುಣಿದಾಡುತ್ತೆ ಕುಣಿಕೆಗಳಂ ಭಾರಿಸಿ. ಏನಾಗ್ತದೆ ಅವನಿಗೆ? ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಾಯಿಯಲ್ಲಿ ಶಿವ ಸ್ತುತಿಗಳನ್ನು ಹೇಳ್ತಾ ಇದ್ದಾನೆ. ಸ್ತುತಿಗಳನ್ನು ಕೊಬ್ಬಿದನ್ ಸ್ತುತಿಸ್ತಾ ಕೊಬ್ತಾ ಇದ್ದಾನೆ. ಅವನಿಗೆ ಶಿವನನ್ನು ಕಂಡಾಗ ಶಿವನ ಬಗ್ಗೆ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಶಿವನ ಬಗ್ಗೆ ಏನು ಮಾಡ್ತಾ ಇದ್ದಾನೆ? ಸ್ತುತಿಸ್ತಾನೆ, ಶಿವನ ಮಂತ್ರಗಳನ್ನು ಹೇಳ್ತಾನೆ, ಶಿವನ ನಾಮಗಳನ್ನು ಹೇಳ್ತಾನೆ, ಕೊಬ್ತಾ ಇದ್ದಾನೆ, ಉಪ್ತಾನೆ. ಸರ್ವ ಸುಖಗಳನ್ನು ನನಗೆ ಈ ಜೀವನದಲ್ಲಿ ಬೇರೆ ಏನು ಸುಖಗಳೇ ಬೇಡ, ಎಲ್ಲ ಸುಖಗಳು ಇವಾಗ ಸಿಕ್ಕಿಯಾಗಿದೆ, ಶಿವನು ತನ್ನೆದುರು ಪ್ರತ್ಯಕ್ಷನಾಗಿದ್ದಾನೆ ಅಂತ ಹೇಳಿಕೊಂಡು ಉಪ್ತಾನಂತೆ. ಮಡಿಕೆಗಳನ್ನು ಕುಡಿಕೆಗಳನ್ನು, ಮಡಕೆಗಳು ಅಂತ ಹೇಳಿದ್ರೆ ದೊಡ್ಡ ಪಾತ್ರೆಗಳು, ಕುಡಿಕೆಗಳು ಅಂತ ಹೇಳಿದ್ರೆ ಸಣ್ಣ ಪಾತ್ರೆಗಳು, ತಾನು ಮಾಡಿರುವಂತಹ ಮಣ್ಣಿನ ಪಾತ್ರೆಗಳು ಏನೆಲ್ಲ ಇವೆಯೋ ಆ ಎಲ್ಲ ಮಣ್ಣಿನ ಪಾತ್ರೆಗಳನ್ನು ಬಾರಿಸ್ತಾ ಖುಷಿಯಿಂದ ಸಂತೋಷದಿಂದ ಕುಣಿತಾ ಇದ್ದಾನೆ. ಮಣ್ಣಿನ ಮಡಕೆಯ ಧ್ವನಿಗೆ ಮಣ್ಣಿನ ಕುಡಿಕೆಯ ಧ್ವನಿಯು ಸಾಕಷ್ಟು ವ್ಯತ್ಯಾಸಗಳಿವೆ. ಆದ್ದರಿಂದ ಅವನು ಕುಡಿಕೆ ಮತ್ತು ಮಡಿಕೆಗಳನ್ನು ಬಾರಿಸ್ತಾ ಇದ್ದಾನೆ. ಪಾತ್ರೆಗಳಲ್ಲಿ ಒಂದೊಂದು ಪಾತ್ರೆಯಿಂದ ಬರುವಂತಹ ಶಬ್ದಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಸಣ್ಣ ಪಾತ್ರೆ ಒಂದು ರೀತಿಯ ಶಬ್ದವನ್ನು ಮಾಡ್ತದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಇನ್ನೊಂದು ರೀತಿಯಾದಂಥ ಶಬ್ದವನ್ನು ಮಾಡ್ತದೆ, ಅದಕ್ಕಿಂತ ದೊಡ್ಡದು ಇನ್ನೊಂದು ರೀತಿಯಾದ ಶಬ್ದವನ್ನು ಮಾಡ್ತದೆ. ಹಾಗೆ ಬೇರೆ ಬೇರೆ ಪಾತ್ರೆಗಳನ್ನು ಬಾರಿಸುವಾಗ ಬೇರೆ ಬೇರೆ ರೀತಿಯಾದಂಥ ಶಬ್ದಗಳು ಬರ್ತವೆ. ಇವನೇನು ಮಾಡ್ತಾನೆ? ಪ್ರತಿಯೊಂದನ್ನು ಬಾರಿಸ್ತಾ ಇದ್ದಾನೆ. ಯಾಕೆ? ಬೇರೆ ಬೇರೆ ಶಬ್ದಗಳು ಕೇಳಬೇಕು. ಶಿವ ಬಂದಿದ್ದಾನೆ, ಪ್ರತ್ಯಕ್ಷನಾಗಿದ್ದಾನೆ. ಶಿವ ತನ್ನ ಕಣ್ಣೆದುರಿಗೆ ಶಿವ ಪಾರ್ವತಿ ಇದ್ದಾರೆ. ಈ ಶಿವಪಾರ್ವತಿಯರನ್ನು ತಾನು ಸಂತೋಷಗೊಳಿಸಬೇಕು, ಖುಷಿಗೊಳಿಸಬೇಕು ಅಂತ ಹೇಳಿ ತನ್ನೆದುರಿಗಿರುವಂಥ ಶಿವನನ್ನು ಮೆಚ್ಚಿಸಬೇಕು ಅಂತ ಹೇಳಿ ಅವನು ಅಲ್ಲಿರುವಂತಹ ಮಣ್ಣಿನ ಸಣ್ಣ ಪಾತ್ರೆಯಿಂದ ದೊಡ್ಡ ಪಾತ್ರೆಗಳವರೆಗೆ ಇರುವಂಥ ಎಲ್ಲ ಪಾತ್ರೆಗಳನ್ನು ಬೇರೆ ಬೇರೆ ಧ್ವನಿ ಬರುವ ಹಾಗೆ, ಬೇರೆ ಬೇರೆ ಶಬ್ದಗಳು ಹೊರಡುವ ಹಾಗೆ ಅವನೇನು ಮಾಡ್ತಾ ಇದ್ದಾನೆ? ಬಾರಿಸ್ತಾ ಇದ್ದಾನಂತೆ. ಶಿವನ ಸ್ತುತಿ ಬರುತ್ತಂಬಾರಿಸಿ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಈ ರೀತಿಯಾಗಿ ಶಿವಪಾರ್ವತಿಯರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಶಿವಪಾರ್ವತಿಯರು ನಿಂತುಕೊಂಡು ಇವನನ್ನೇ ನೋಡ್ತಾ ಇದ್ದಾರೆ. ಗುಂಡಯ್ಯ ಶಿವಪಾರ್ವತಿಯರನ್ನು ಕಂಡಾಗ ಏನಾಗ್ತಾನೆ? ಮನಸ್ಸಿನಲ್ಲಿ ತುಂಬ ಸಂತೋಷವನ್ನು ಹೊಂದಿ, ತುಂಬ ಸುಖವನ್ನು ಹೊಂದಿ, ಅವನಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಶಿವ ಸ್ತುತಿಯನ್ನು ಹೇಳ್ತಾ ಅಲ್ಲಿರುವಂಥ ಪ್ರತಿಯೊಂದು ಮಡಕೆಗಳನ್ನು ಬಾರಿಸ್ತಾ ನೃತ್ಯ ಮಾಡ್ತಾ ಬರ್ತಾ ಇದ್ದಾನೆ. ಈ ರೀತಿಯಲ್ಲಿ ಕುಣಿತಾ ಇರುವಂಥ ಆಧ್ಯಾತ್ಮಿಕ ಭಾವನೆಯಿಂದ ಕುಣಿತಾ ಇರುವಂತಹ ಈ ಗುಂಡಯ್ಯ ಯಾರಿದ್ದಾನೆ, ಅವನು ಮನಪೂರ್ವಕವಾಗಿ ಅವನ ದೇಹದಲ್ಲಿ ಏನಿದೆ ಅಂತ ಹೇಳಿದ್ರೆ ಶಿವನಿದ್ದಾನೆ ಅಷ್ಟೇ, ಬೇರೆ ಏನೂ ಇಲ್ಲ. ಅವ ಮನಸ್ಸಿನಲ್ಲಿ ಯಾರಿದ್ದಾನೆ? ಶಿವನಿದ್ದಾನೆ. ನಿನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಎಲ್ಲೆಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಎಲ್ಲ ಕಡೆಯೂ ಶಿವನ್ ತುಂಬಿಕೊಂಡಿದ್ದಾನೆ.
ಈ ರೀತಿಯಾಗಿ ಆಧ್ಯಾತ್ಮಿಕ ಭಾವನೆಯಿಂದ ಕುಣಿತಾ ಇರುವಂತಹ ಗುಂಡಯ್ಯನನ್ನು ಅವನ ನೃತ್ಯವ ಏನಾಗ್ತಾ ಇದೆ ಶಿವನಿಗೆ ಕಂಡಾಗ ಹೊಸದಾಗಿ ಏನೋ ಒಂದು ಹೊಸತಾದಂತಹ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಈ ನೃತ್ಯವನ್ನು ನೋಡ್ತಾ ಶಿವನ ಈ ರೀತಿಯ ಭಕ್ತಿಯನ್ನು ಮೂಡ್ತಾ ಹೋಗತ್ತೆ. ಈ ನೃತ್ಯ ಮಾಡ್ತಾ ಮಾಡ್ತಾ ಶಿವ ನನ್ನ ಯಾವ ರೀತಿ ಪೂಜಿಸಬೇಕು, ಯಾವ ರೀತಿ ಭಕ್ತಿ ಮಾಡಬೇಕು ಎನ್ನುವಂಥದ್ದು ಅದು ಗೊತ್ತಾಗತ್ತೆ. ಶಿವನಿಗೆ ಅದು ತುಂಬ ಇಷ್ಟವಾಗತ್ತೆ. ಸುಖದಾಟಂ ತನ್ನಂ ಬೆಂಬತ್ತಲ್, ಸುಖ ಮುಖದಿಂದ ಮನಮಂ ಸುತ್ತಲ್, ಒಳಗಾಡಿದೆನಿನಿತುಂ ದಿನವೆನುತಂ, ಸಂತೋಷದಿಂದ ಖುಷಿಯಿಂದ ಸಂತೋಷಭರಿತವಾದಂತಹ ನೃತ್ಯವು ಶಿವನ ಅಂತರಂಗವನ್ನು ಮುಟ್ತದಂತೆ. ಶಿವನಿಗೆ ಈ ನೃತ್ಯವನ್ನು ಕಂಡಾಗ, ಈ ಗುಂಡಯ್ಯನನ್ನು ಕಂಡಾಗ ತುಂಬಾ ಖುಷಿಯಾಗ್ತದೆ, ತುಂಬ ಸಂತೋಷದಾಗ್ತದೆ. ಅವನ ಮನಸ್ಸು ಆನಂದದಿಂದ ತುಂಬಿ ಹೋಗ್ತದಂತೆ. ಇಂತಹ ಭಕ್ತನನ್ನು ಕಂಡಂತಹ ಶಿವ ಅತ್ಯಂತ ಆನಂದದಿಂದ, ಸಂತೋಷದಿಂದ, ಪ್ರೀತಿಯಿಂದ ಆ ಭಕ್ತನನ್ನು ಮೆಚ್ಚಿಕೊಳ್ತಾನಂತೆ. ಅವನ ಪ್ರೀತಿಗೆ ಒಳಗಾಗ್ತಾನಂತೆ. ಶಿವನು ಮನಸ್ಸಿನಲ್ಲಿ ಯೋಚಿಸ್ತಾನೆ, ಇಷ್ಟು ದಿನ ಈ ಗುಂಡಯ್ಯ ಮನಸ್ಸಿನ ಒಳಗೆ ಆಡಿದೆನು, ಆದರೆ ಇನ್ನು ಮುಂದೆ ಏನು ಮಾಡಬೇಕು? ನಾನು ಇಷ್ಟು ದಿವಸ ಅವನು ಯಾರಿಗೂ ಗೊತ್ತಾಗದ ಹಾಗೆ ಏನು ಮಾಡ್ತಾ ಇದ್ದ? ಶಿವಭಕ್ತಿಯನ್ನು ಮಾಡ್ತಾ ಇದ್ದ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವನೊಬ್ಬ ಶಿವಭಕ್ತ ಅಂತ ಹೇಳಿ. ಅವನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವನೇನು ಮಾಡ್ತಾ ಇದ್ದ? ಪೂಜಿಸ್ತಾ ಇದ್ದ. ಆದರೆ ಇವತ್ತು ನಾನೇನು ಮಾಡಬೇಕು? ಈತನನ್ನು ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಬೇಕು. ನಾನು ಇಷ್ಟು ದಿವಸ ಅವನ ಮನಸ್ಸಿನ ಒಳಗೆ ನಾನೇನು ಮಾಡ್ತಾ ಇದ್ದೆ? ಆಡ್ತಾ ಇದ್ದೆ. ಆದರೆ ಇವತ್ತಿನಿಂದ ಏನಾಗಬೇಕು? ಈ ಕುಂಬಾರ ಗುಂಡಯ್ಯ ಎನ್ನುವಂತಹ ಶಿವಭಕ್ತ ಇದ್ದಾನೆ, ಶಿವನನ್ನು ಮೆಚ್ಚಿಸಿದ್ದಾನೆ, ಶಿವನನ್ನು ಪ್ರತ್ಯಕ್ಷವಾಗಿ ತನ್ನೆದುರು ಕಂಡಿದ್ದಾನೆ, ಶಿವನನ್ನು ಭೂಲೋಕಕ್ಕೆ ಬರುವ ಹಾಗೆ ಮಾಡಿದ್ದಾನೆ ಎನ್ನುವಂಥದ್ದು ಎಲ್ಲರಿಗೂ ತಿಳಿಯಬೇಕು ಎನ್ನುವ ಹಾಗೆ ಮಾಡಬೇಕು ಅಂತ ಹೇಳಿಕೊಂಡು ಶಿವ ನಿರ್ಧರಿಸ್ತಾನಂತೆ. ಆ ರೀತಿಯಲ್ಲಿ ಶಿವ ಏನು ಮಾಡ್ತಾನೆ? ಮುಂದಕ್ಕೆ ಈತನನ್ನು ಭೂಮಿಯಲ್ಲಿ ಮೆರೆಸಬೇಕು ಎನ್ನುವಂಥದ್ದನ್ನು ಆತ ಯೋಚನೆ ಮಾಡ್ತಾನೆ. ಧನ್ಯವಾದಗಳು.